ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ಅರೇನಿಯಸ್ ಇಕ್ವೇಷನ್, ಸೊ ಇಫೆಕ್ಟ್ ಆಫ್ ಕೆಟಾಲಿಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಅರೇನಿಯಸ್ ಇಕ್ವೇಷನ್ ನೋಡಿ. ಸೊ ಅರೇನಿಯಸ್ ಒಂದು ಇಕ್ವೇಷನ್ ಪ್ರೊವೈಡ್ ಮಾಡ್ತಾರೆ. ದಟ್ ವಿಲ್ ಗಿವ್ ಯು ಕ್ವಾಂಟಿಟೇಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ರೇಟ್ ಕಾನ್ಸ್ಟೆಂಟ್ ಅಂಡ್ ಟೆಂಪರೇಚರ್. ವೆರಿ ಇಂಪಾರ್ಟೆಂಟ್ ಇದು. 1 ಮಾರ್ಕ್ಸ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳಬಹುದು. 2 ಮಾರ್ಕ್ಸ್ ಕೇಳಿದ ಕ್ವಶನ್ ಯಾವ ರೀತಿ ಇತ್ತು ಅಂತಂದ್ರೆ, ವಾಟ್ ಈಸ್ ಅರೇನಿಯಸ್ ಇಕ್ವೇಷನ್, ರೈಟ್ ದಿ ಆರ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ಹೇಳಿ. ನೋಡಿ, K is equal to rate constant ಅಂತ ಬರೀಬೇಕು. EA is activation energy, R is gas constant, T is temperature in Kelvin, A is Arrhenius factor or frequency factor or pre-exponential factor ಅಂತ ಕರಿತೀವಿ. These are the term you have to explain, remember. Right? Arrhenius equation is very simple. K is equal to AE to the power minus A by RT. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, E to the power minus A by RT is fraction of molecule having kinetic energy greater than or equal to activation energy. ಅಂದ್ರೆ ಸೊ ಅಲ್ಲೇ ನಾವು ಫ್ರಾಕ್ಷನ್ ತೋರಿಸಿವಲ್ಲ ವಿತ್ ದ ಗ್ರಾಫ್, ಆ ಫ್ರಾಕ್ಷನ್ ಆಫ್ ಮಾಲಿಕ್ಯೂಲ್ ಹ್ಯಾವಿಂಗ್ ಕೈನೆಟಿಕ್ ಎನರ್ಜಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಆಕ್ಟಿವೇಷನ್ ಎನರ್ಜಿ ಇಸ್ ರಿಟನ್ ಆಸ್ E to the power minus A by RT. Now very important, this point you have to understand from this equation. ಅಂದ್ರೆ K is equal to A into E to the power minus A by RT ದಲ್ಲಿ ಏನ್ ನೆನಪಿಟ್ಕೋಬೇಕು ಅಂತಂದ್ರೆ, activation energy directly proportional, inversely proportional to rate, temperature directly proportional to rate, and if A is equal to 0, activation energy 0 idre K is equal to A ಅನ್ನೋದು ಗೊತ್ತಿರಲಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಇಂಪಾರ್ಟೆಂಟ್. If activation energy is 0, K is equal to A. Then ನೋಡಿ, increasing temperature or decreasing activation energy, rate of the reaction increases ಅನ್ನೋದು ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್, ಅಲ್ಟರ್ನೇಟ್ ಫಾರ್ಮ್ ಆಫ್ ದ ಅರೇನಿಯಸ್ ಇಕ್ವೇಷನ್. ಅರೇನಿಯಸ್ ಇಕ್ವೇಷನ್ ಇನ್ನೊಂದು ಫಾರ್ಮ್ ಬರೆಯೋಣಂತೆ. ನಮ್ಮ ಹತ್ರ ಈ ಇಕ್ವೇಷನ್ ಇದೆ ಹೌದಾ, ಇದಕ್ಕೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇರೋದಕ್ಕೆ we will apply ln on both side. ln on both side, ln ಅಂತಂದ್ರೆ ನ್ಯಾಚುರಲ್ ಲಾಗರಿಥಮ್ ಅಪ್ಲೈ ಮಾಡೋಣಂತೆ. ln K is equal to ln AE to the power minus A by RT, just like ln log A plus log B ಆಗ್ತದೆ. log AB ಇದ್ದಂಗೆ ಇದು, log A into B ಇದ್ರೆ log A plus log B ಬರೋದಂದ್ರೆ ಇಲ್ಲೂ ಬರೆಯೋದು ln A plus ln E to the power minus A by RT ಅಂತ ಬರೆಯೋದು. ln A minus A by RT ln E. Remember, ಇದನ್ನ ಏನ್ ಬರೀತೀವಿ, minus A by RT ln E is just like this. Remember, log A to the power x ಇದ್ರೆ ಏನ್ ಬರೀತೀರಿ, x log A ಅಂತ ಬರೀತೀರಿ. ಅದೇ ರೀತಿ ಅದ್ರ ln E ವ್ಯಾಲ್ಯೂ ಏನು ಅಂತಂದ್ರೆ 1. ln E ವ್ಯಾಲ್ಯೂ ಅಂತಂದ್ರೆ 1. ಸೊ ಅದಕ್ಕೆ I can write it as minus A by RT. Now what we'll do, we'll convert that ln into log. ನೋಡಿ, we'll convert ln into log. ಅವಾಗ ಏನಾಗ್ತದೆ, 2.303 log K is equal to 2.303 log A minus A by RT ಆಯ್ತು. ಈಗ ನನಗೆ 2.303 ತೆಗಿಬೇಕಪ್ಪ. ಅವಾಗ ಏನ್ ಮಾಡಬೇಕು, ಓವರ್ ಆಲ್ ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ ಏನ್ ಮಾಡಬೇಕು, 2.303 ಮಾಡಬೇಕು. ಅದನ್ನೇ ಮಾಡೋಣಂತೆ. ಓಕೆ, ಇಕ್ವೇಷನ್ 1 ಗೆ ಡಿವೈಡ್ ಇಕ್ವೇಷನ್ 1 ಬೈ 2.303. ಅವಾಗ ಇದು ಕ್ಯಾನ್ಸಲ್ ಆಗಿ log K ಉಳಿತು, ಇದು log A ಉಳಿತು, ಮೈನಸ್ EA ಬೈ 2.303 RT ಉಳಿತು. ಹೌದಾ, ನೋಡಿ, log K is equal to log A minus EA by RT, 2.303 RT ಉಳಿತು. ದಿಸ್ ಇಕ್ವೇಷನ್ ರಿಸೆಂಬಲ್ಸ್ ನೋಡಿ ಅರೇನಿಯಸ್ ಇಕ್ವೇಷನ್. ಇದನ್ನು ಕೂಡ ನಾವು ಅರೇನಿಯಸ್ ಇಕ್ವೇಷನ್ ಅಂತ ಕರೀಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇದನ್ನು ಕೂಡ ನಾವು ಅರೇನಿಯಸ್ ಇಕ್ವೇಷನ್ ಅಂತ ಕರೀಬಹುದು. log K is equal to log A minus EA divided by 2.303 RT. ಈಗ ಈ ಅರೇನಿಯಸ್ ಇಕ್ವೇಷನ್ y is equal to mx plus c ಫಾರ್ಮಲ್ ಇದೆ ಹೌದಾ. ಸೊ log K is equal to log A plus EA divided 2.03 R 1/t ಅಂತ ಬರೀಬಹುದಾ. y is equal to mx plus c ಫಾರ್ಮಲ್ ಇದೆ ನೋಡಿ ಹೌದಾ. ಸೊ log K ವರ್ಸಸ್ 1/t, log K y ವರ್ಸಸ್ K x, so 1/t ತಗೊಳ್ಳಂತೆ. You are going to get the slope straight line, right, with the intercept log A, slope as minus 2.303, ಈ minus EA divided by 2.303 R. ಇದು ಇಂಪಾರ್ಟೆಂಟ್. ಏನು, ಕಾಂಪಿಟೇಟಿವ್ ಎಕ್ಸಾಮ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನ್ ಕೊಡ್ತಾರೆ, ಸ್ಲೋಪ್ ಇನ್ ದಿಸ್ ಇಕ್ವೇಷನ್ ಈಸ್ x ಅಂತ ಕೊಡ್ತಾರೆ, ಕ್ಯಾಲ್ಕುಲೇಟ್ EA ಅಂತ ಕೊಡ್ತಾರೆ. ಅವಾಗ R ವ್ಯಾಲ್ಯೂ ಗೊತ್ತಿರಬೇಕು. R ವ್ಯಾಲ್ಯೂ ಏನಿಲ್ಲಿ 8.314 ಜೂಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್. ಅದನ್ನ ಯೂಸ್ ಮಾಡ್ಕೊಂಡು EA ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, intercept as log A. ಸೊ ನೀವು ಈ ಇಕ್ವೇಷನ್ ಕೂಡ ಬರೀಬಹುದು ಅರೇನಿಯಸ್ ಇಕ್ವೇಷನ್ ಅಂತ ಕೇಳಿದ್ರೆ. ಈಗ ಇನ್ನೊಂದು ವೇ, ಇದು ಒನ್ ವೇ ಟು ಕ್ಯಾಲ್ಕುಲೇಟ್ ಆಕ್ಟಿವೇಷನ್ ಎನರ್ಜಿ. ನಿಮಗೆ ಸ್ಲೋಪ್ ಗೊತ್ತಾಗಬೇಕು, ಸ್ಲೋಪ್ ಗೊತ್ತಾದ್ರೆ ಆಕ್ಟಿವೇಷನ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀರಿ, ರೈಟ್. EA is equal to minus 2.303 R into ಸ್ಲೋಪ್ ನೋಡಿ ಹೌದಾ. ಈಗ ಅರೇನಿಯಸ್ ಇಕ್ವೇಷನ್ ನ 2 ಡಿಫರೆಂಟ್ ಟೆಂಪರೇಚರ್ ಅಲ್ಲಿ ನೋಡೋಣಂತೆ. 2 ಡಿಫರೆಂಟ್ ಟೆಂಪರೇಚರ್ ಅಲ್ಲಿ ನೋಡೋಣಂತೆ. ಓಕೆ, 2 ಡಿಫರೆಂಟ್ ಟೆಂಪರೇಚರ್ ಏನಾಗ್ತದೆ ನೋಡಿ, log K is equal to log A minus EA divided by 2.303 RT.
let K1 and K2 be the rate constant at temperature T1 and T2 respectively. Log K1 is equal to log A change ಆಗೋದಿಲ್ಲ, EA change ಆಗೋದಿಲ್ಲ, ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಹೌದಾ 2.03 RT1 ಅಂತ ಬರೀಬಹುದಾ? ಅದೇ ರೀತಿ log K2 is equal to log A minus EA divided by 2.03 RT2 ಅಂತ ಬರೀಬಹುದಾ? Right? K1 and K2 be the rate constant temperature T1 and T2 ತಗೊಂಡ್ವಿ. So K1 K2 ಎಕ್ಸ್ಪ್ರೆಷನ್ ಬರೆದ್ವಿ. ಈಗ ಏನ್ ಮಾಡೋಣಂತೆ, ಇಕ್ವೇಷನ್ ನಂಬರ್ 2 minus 1 ಮಾಡೋಣಂತೆ. 2 minus 1 log K2 minus log K1 log A ಕ್ಯಾನ್ಸಲ್ ಆಗ್ತದೆ ಹೌದಾ 2 minus 1 ಮಾಡಿದಾಗ minus EA divided by 2.03 RT2 minus of minus so I have written plus EA divided by 2.03 RT1. Now what we'll do, log K2 by K1 ಅಂತ ಬರೀಬಹುದಾ ಇದನ್ನ? log K2 by K1 is equal to EA plus EA out ಮಾಡಿ, plus EA out, EA divided by 2.03 R out. ಆವಾಗ plus EA out ಇದ್ದಾಗ 1 by T1 ಮೊದಲು ಬರ್ತದ, 1 by T1 ಮೊದಲು ಬರ್ತದ, 1 by T2 ಎರಡನೇ ಹೋಗ್ತದೆ. ಇದನ್ನ ಸಿಂಪ್ಲಿಫೈ ಮಾಡಿದಾಗ this is the equation T2 minus T1 by T1 T2. Very important for numerical 3 marks problem will be asked on this. Numerical on this, very important, right? Very important. By knowing the value of K1 and K2 for two different temperature T1 and T2, EA can be calculated. EA can be calculated. Very simple, very important. Yes. Now we'll solve some problems. Very important, simple. 3 marks problem ಕೇಳ್ತಾರೆ ಇದರ ಮೇಲೆ. That problem will solve. See, first one, rate constant of a reaction. ಇಲ್ಲಿನೂ ಅಷ್ಟೇ ನಮಗೆ ಲಾಗ್ ಕ್ಯಾಲ್ಕುಲೇಟ್ ಮಾಡೋದು ಬರಬೇಕು. ಆ ಲಾಗ್ ಗೆ ನಾನು ಸಪರೇಟ್ ವಿಡಿಯೋನ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಆ ವಿಡಿಯೋವನ್ನು ಸ್ವಲ್ಪ ನೋಡಬೇಕು, ಅರ್ಥ ಆಗಲಿಲ್ಲ ಅಂದ್ರೆ. So, the rate constant of reaction 500 Kelvin and 700 Kelvin are 0.02 per second and 0.07 per second respectively. ಅಂದ್ರೆ K1 ಕೊಟ್ಟಿದ್ದಾರೆ, K2 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಆಕ್ಟಿವೇಶನ್ ಎನರ್ಜಿ ಅಂತ ಕೇಳ್ತಾರೆ. ರೈಟ್, ಸಿಂಪಲ್. ಇದೇ ರೀತಿ ಸಿಂಪಲ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಅಥವಾ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಜನರಲಿ ಮೊದಲು ಈಗೊಂದು 2014-15 ಅಲ್ಲಿ ಒಂದ್ಸರಿ 3 ಮಾರ್ಕ್ಸ್ ಕ್ವಶನ್ ಕೇಳಿದಿದೆ. ಅದು ಬಿಟ್ರೆ 2 ಮಾರ್ಕ್ಸ್ ಒಂದ್ಸರಿ ಕೇಳಿದಿದೆ. ಓಕೆ, ಸೊ ಬಹಳ ಸಿಂಪಲ್. ಫಸ್ಟ್ ರಿಯಾಕ್ಷನ್ ಬರೀತೀರಿ, ಫಾರ್ಮುಲಾ ಬರೀತೀರಿ. ಫಾರ್ಮುಲಾದಲ್ಲಿ K2 K1 ಕೊಟ್ಟಿದ್ದಾರೆ, T1 T2 K1 K2 R ವ್ಯಾಲ್ಯೂ ಗೊತ್ತಿದೆ, EA ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು substituting these values. ನೋಡಿ, log 0.07 by 0.0102, EA divided by 2.03 into 8.314. ನೋಡಿ, T2 minus T1 divided by T1 T2 substitute ಮಾಡಿದ್ರಿ, ರೈಟ್? ಇದರ ಲಾಗ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. log 0.07 by 0.02 ಅಂದ್ರೆ log 7 by 2 ಅಂತ ತಗೊಳ್ಬೋದಾ? 7 by 2 ಅಂತ ತಗೊಳ್ಬೋದು. log 3.5 ಅಂತ, ರೈಟ್? ಸೊ this is 2.303 into 8.314 become 19.2147. 200 by 3,50,000 ಬಂತು. Now log 3.5 is this much. EA is equal to log 3.5 value ಬೇಕು ನಮಗೆ ಹೌದಾ? log 3.5 is 0.5441. You can see that log table. log 3.5 is 0.5441, right? So 0.5441 into 19.147 into the 3,50,000 divided by EA into 200. ನೋಡಿ, sorry, EA ಬೇಡ, EA ಈ ಕಡೆ ತಗೊಂಡ್ಬಿಟ್ಟಿದ್ವಿ, into 200 divided by 200. EA is equal to, you got this as 18231.29 joules or kilojoules per mole ಅಂತ ಬರೀಬೇಕು. per mole ಅಂತ ಬರೆಯೋದು, right? So this is activation energy value 18.231. ಸಾಕು, ಇಷ್ಟೇನ 5 ಡಿಜಿಟ್ ಬರಬೇಕಂತ ಏನಿಲ್ಲ, 18.23 ಅಂತ ಬರೋದು ಸಾಕು. kilojoules per mole is the answer. Now, rate constant of the chemical reaction doubles. ನೋಡಿ, for an increase of 10 Kelvin from 298 Kelvin. Calculate activation energy. Very simple. Solution ನೋಡಿ, log K2 by K1 EA divided 2.03 R T2 minus T1 by T1 T2. T1 ಕೊಟ್ಟಿದ್ದಾರೆ, T2 ಕೊಟ್ಟಿದ್ದಾರೆ. K1 X ಅಂತ ತಗೊಳ್ಳಂತೆ, K2 ನ 2X ಅಂತ ತಗೊಳ್ಳಂತೆ. ಆದ್ರೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಇಲ್ಲಿ, ಯಾವಾಗ ಡಬಲ್ಸ್ ಅಂತ ಕೊಡ್ತಾರಲ್ವಾ, log K2 by K1 ಅನ್ನ ನೀವು ಡೈರೆಕ್ಟ್ ಆಗಿ 2 ಅಂತ ತಗೊಂಡ್ಬಿಡು, ಸಾರಿ log 2 ಅಂತ ತಗೊಳ್ಬಿಡು. ರಿಮೆಂಬರ್, ಟ್ರಿಪಲ್ಸ್ ಅಂತ ಕೊಟ್ಟಾಗ log K2 by K1 ಅನ್ನ log 3 ಅಂತ ತಗೊಂಡ್ಬಿಡಿ. Substituting the values 2x by x ಅಂತ ತಗೊಂಡು ನೀವು x ಕ್ಯಾನ್ಸಲ್ ಮಾಡಿ log 2 ಅಂತ ಬರೀತೀರಿ ಹೌದಾ? ಅದ್ರ ಬದಲು ನೀವು 2 ಅಂತ ಡೈರೆಕ್ಟ್ ಆಗಿ ತಗೊಂಡ್ರು ನಡೀತದೆ. ಲೈಕ್ ದಿಸ್ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, right? 2.03 into 8.314, 308 minus 298. Remember, 10 degree increase under 298 become 308 ಹೌದಾ? So
log 2 is equal to EA divided 2.03, 8.314, 308 minus 298, 298 into 308. Log 2 value 0.3010 substitute ಮಾಡಿ, right, divided by 10. EAS this much kilojoules per mole ಅಂತ ಬರೆಯೋದಷ್ಟೇ. Very important, very simple, very important, very simple, 2 marks, right? ಬಹಳ ಸಿಂಪಲ್ ಇರ್ತದ. ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಷ್ಟೇ, ಮತ್ತೇನಿಲ್ಲ ಇದರಲ್ಲಿ, right? Then the activation energy of reaction is 209 kilojoules per mole. Activation energy ಕೊಟ್ಟಿದ್ದಾರೆ ನೋಡಿ ಇಲ್ಲಿ. The first order rate constant for the reaction at 600 Kelvin ಕೊಟ್ಟಿದ್ದಾರೆ, ಅಂದ್ರೆ K1 ಕೊಟ್ಟಿದ್ದಾರೆ. Calculate rate constant ಅಂದ್ರೆ K2 ಕೇಳ್ತಾ ಇದ್ದಾರೆ, ಇದು K1. ಈಗ reaction formula, right? K1 EA is equal to 209 kilojoules. ಏನ್ ಮಾಡಬೇಕು, EA ನ kilojoules ನ ಜೂಲ್ಸ್ ಕನ್ವರ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ R ವ್ಯಾಲ್ಯೂ ಏನಿದೆ ನಮಗೆ 8.314 joules per Kelvin per mole ಇದೆ, ಹೌದಾ? ಅದಕ್ಕಾಗಿ ಈ ಜೋಲ್ಸ್ ಅನ್ನ ಇದನ್ನು ಕೂಡ ಜೋಲ್ಸ್ ಕನ್ವರ್ಟ್ ಮಾಡ್ಕೋಬೇಕು. 209 into 10 to the power 3 ಅಂತ ಮಾಡ್ಕೊಂಡ್ಬಿಡಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಡೆಸಿಮಲ್ ಅಲ್ಲಿ ಆನ್ಸರ್ ರಾಂಗ್ ಆಗ್ತದೆ. T1 ಕೊಟ್ಟಿದ್ದಾರೆ, T2 ಕೊಟ್ಟಿದ್ದಾರೆ, K1 ಕೊಟ್ಟಿದ್ದಾರೆ, K2 ಎಷ್ಟು ಅಂತ ನೋಡ್ಬೇಕು ಅಷ್ಟೇ, ರೈಟ್? K1 ಕೊಟ್ಟಿದ್ದಾರೆ, K2 ಎಷ್ಟು ಅಂತ ನೋಡ್ಬೇಕು. Then log K2 by K1 is equal to EA divided by 2.303 R into ಇದು equal to ಅಲ್ಲ into T2 minus T1 by T1 T2. So 209 into 10 to the power 3, 700 minus 600. 2.303 into 8.314 into 700 into 600, right? ನೋಡಿ log K2 by K1 ಇಷ್ಟು ಬಂತು ವ್ಯಾಲ್ಯೂ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ we are going to get this value. ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ರೈಟ್? ಸೊ K2 by this equal to anti-log of 2.5989 ಆಯ್ತು, anti-log of 2.5989. K2 is equal to 3.971 into 10 to the power 2 ಬಂತು. This value is 3.97 into 10 to the power 2. Remember 0.5989 anti-log ನೋಡಿದ್ರಿ 3971 ಅಂತ ಬರ್ತದೆ. 2 ಪಾಯಿಂಟ್ ಇದ್ದಾಗ ಏನ್ ಮಾಡಬೇಕು ಅಂತಂದ್ರೆ 3.97 into 10 to the power 2 ಅಂತ ಬರೀಬೇಕು, ಅಥವಾ ನೀವು ಹೀಗೆ ಬರೆದು ನಡೀತದೆ 397.1 ಅಂತ ಹೇಳಿ into 1.6 into 10 to the power minus 5 ಮಾಡಿ. You will get K2 value 6.353 into 10 to the power minus 3 per second. ನೋಡಿ 6.353. So 10 to the power minus 3 per second, right? So this is nothing but K2 value. Unit per second ಬರೀಬೇಕು. ಯಾಕೆ ಬರೀಬೇಕು? Because K1 per second ಅಲ್ಲೇ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಇಲ್ಲೂ ಕೂಡ K2 per second ಅಲ್ಲೇ ಬರೀಬೇಕು. Remember that. We are going to discuss about effect of positive catalyst on the rate of reaction. So we already know that catalyst is a substance which can alter rate of reaction. ಅಂದ್ರೆ ಚೇಂಜ್ ಮಾಡ್ತದ, ಅಂದ್ರೆ ಇನ್ಕ್ರೀಸ್ ಮಾಡಬಹುದು, ಡಿಕ್ರೀಸ್ ಮಾಡಬಹುದು. ಸೊ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಪಾಸಿಟಿವ್ ಕೆಟಾಲಿಸ್ಟ್ ಅಂತ ಕರಿತೀವಿ. ಸೊ ಇನ್ ದಿಸ್ ಕೇಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪಾಸಿಟಿವ್ ಕೆಟಾಲಿಸ್ಟ್. ಯಾಕಂದ್ರೆ ನೆಗೆಟಿವ್ ಕೆಟಾಲಿಸ್ಟ್ ನಾವು ಯಾವುದೇ ಪ್ರೊಸೆಸ್ ಒಳಗೆ ಇಂಟೆನ್ಷನಲಿ ಆಡ್ ಮಾಡೋದಿಲ್ಲ. ಸೊ ಇನ್ ಸಮ್ ಪ್ರೊಸೆಸಸ್ ಯು ಮೇ ಆಡ್. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಕೆಟಾಲಿಸ್ಟ್ ಅಂತ ಕಾನ್ಸೆಪ್ಟ್ ಇದೆ, ಅದರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಈಗ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪಾಸಿಟಿವ್ ಕೆಟಾಲಿಸ್ಟ್ ಇಫೆಕ್ಟ್ ಆನ್ ದ ರೇಟ್ ಆಫ್ ರಿಯಾಕ್ಷನ್. Catalyst. Catalyst is a substance which can increase the rate of reaction without undergoing any change in mass and composition. So that we know. So this action of catalyst can be explained by intermediate complex theory. So already we have discussed. So threshold energy ಅನ್ನೋದು ಒಂದು minimum energy ಬೇಕು ಪ್ರತಿಯೊಂದು reactant molecule ಗೆ. Then activation energy is the excess energy we have to provide it to the reactant molecule to reach its threshold energy, ಅಂದ್ರೆ to form an intermediate complex. ಅದ ಸೇಮ್ ಗ್ರಾಫ್ ಅನ್ನು ಯೂಸ್ ಮಾಡಿಕೊಂಡು ಕೆಟಾಲಿಸ್ಟ್ ಬಗ್ಗೆ ನಾವು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದ್ರೆ ಎಕ್ಸ್ಪ್ಲೇನ್ ದ ಇಫೆಕ್ಟ್ ಆಫ್ ಕೆಟಾಲಿಸ್ಟ್ ಬೈ ಯೂಸಿಂಗ್ ದ ಗ್ರಾಫ್ ಅಂತ ಕೇಳ್ತಾರೆ. ಸೊ ಆ ಗ್ರಾಫ್ ಅನ್ನ ಡ್ರಾ ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಆ ಗ್ರಾಫ್ ಅನ್ನು ಕೂಡ ತೋರಿಸ್ತೀನಿ. ಸೊ ಈಗ ನೋಡಬಹುದು ಇಲ್ಲಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವಿ ಆರ್ ಗೋಯಿಂಗ್ ಟು ಡ್ರಾ ದ ಗ್ರಾಫ್ ಆಫ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್, ಅಂದ್ರೆ ರಿಯಾಕ್ಷನ್ ಪ್ರೋಗ್ರೆಸ್. So idರಲ್ಲಿ reactant will consider and product will consider. So like this the reaction moves. So reactant ಮೊದಲು ಇಲ್ಲಿ activated complex form ಆಗ್ತದೆ, ಅದಾದ್ಮೇಲೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಈಗ ಇದು ಎನರ್ಜಿ ಆಫ್ ದ ರಿಯಾಕ್ಟೆಂಟ್, ಇದು ಎನರ್ಜಿ ಆಫ್ ದ ರಿಯಾಕ್ಟೆಂಟ್, ರೈಟ್? ಸೊ ಇದು ಥ್ರೆಶೋಲ್ಡ್ ಎನರ್ಜಿ, ಥ್ರೆಶೋಲ್ಡ್ ಎನರ್ಜಿ. ಈ ಡಿಫರೆನ್ಸ್ ಅನ್ನು ನಾವು ಆಕ್ಟಿವೇಶನ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಇದು ಎಬ್ಸೆನ್ಸ್ ಆಫ್ ಕೆಟಾಲಿಸ್ಟ್ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ಆಕ್ಟಿವೇಶನ್ ಎನರ್ಜಿ ವಿದೌಟ್ ಕೆಟಾಲಿಸ್ಟ್.
ಈಗ ಕೆಟಾಲಿಸ್ಟ್ ಕೆಲಸ ಏನ್ ಮಾಡ್ತದ ಅಂತಂದ್ರೆ, ಕೆಟಾಲಿಸ್ಟ್ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಡಿಕ್ರೀಸಸ್ ದ ಆಕ್ಟಿವೇಶನ್ ಎನರ್ಜಿ, increases the rate. Remember, decreases activation energy and increases the rate. So activation energy without catalyst ಇಷ್ಟಿತ್ತು ಹೌದಾ, ಇಷ್ಟಿತ್ತು. ಈಗ with catalyst ನೋಡಿ, like this it happens. With catalyst only this is the activation energy. In presence of catalyst only this is the energy, activation energy with catalyst. So now in this particular case, ಗ್ರಾಫ್ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರೆ ಈ ಗ್ರಾಫ್ ಅನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ಗೊತ್ತಿರಲಿ. ದಿಸ್ ಗ್ರಾಫ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್, ರೈಟ್? ಯು ಹ್ಯಾವ್ ಟು ಶೋ ದಟ್ ರಿಯಾಕ್ಟೆಂಟ್ ಪ್ರಾಡಕ್ಟ್, ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್, ಆಕ್ಟಿವೇಶನ್ ಎನರ್ಜಿ ವಿದೌಟ್ ಕೆಟಾಲಿಸ್ಟ್, ವಿತ್ ಕೆಟಾಲಿಸ್ಟ್. ಸೊ ಅದನ್ನ ನೀಟಾಗಿ ತೋರಿಸಿ ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಬರೀಬೇಕು, ಆಕ್ಟಿವೇಶನ್ ಎನರ್ಜಿ ಡಿಕ್ರೀಸ್ಡ್ ಬೈ ಕೆಟಾಲಿಸ್ಟ್ ಸೊ ದಟ್ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸಸ್ ಅಂತ ಬರೀಬೇಕಷ್ಟೇ. ಗ್ರಾಫಿಗೆ 1 ಮಾರ್ಕ್ ಇರ್ತದ, ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್ ಇರ್ತದ ಅನ್ನೋದು ಗೊತ್ತಿರಲಿ. ಇದನ್ನ ಈ ರೀತಿ ನಾವು ಹೇಳಿದ್ರೆ, ಇಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಫಿನಿಶಿಂಗ್ ಪಾಯಿಂಟ್. ಸೊ ನಾವು ಜಸ್ಟ್ ಇಮ್ಯಾಜಿನ್, ನೀವು ಒಂದು ಸೈಕಲ್ ತಗೊಂಡು ಈ ಗುಡ್ಡ ಹತ್ಲಿಕ್ಕೆ ಹತ್ತೀರಿ ಹೌದಾ, ಈ ಒಂದು ಬೆಟ್ಟವನ್ನ ಹೀಗೆ ಹತ್ಕೋತ ಹೋಗ್ತೀರಿ. ಸೊ ದಟ್ ಇದು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಥಿಯರಿ ಅಂತ ಅನ್ಕೊಳ್ಳಿ. ಸೊ ಆಫ್ಟರ್ ದಟ್ ಯು ವಿಲ್ ಗೋ ಟು ದ ಫಿನಿಶಿಂಗ್ ಲೈನ್. ಸೊ ಇಲ್ಲಿ ನೋಡಿ, ಈ ರೀತಿ ನೀವು ಹೋದಾಗ ಇದು ಒಂದು ಪಾತ್ ಆಯ್ತು ಹೌದಾ, ದಿಸ್ ಇಸ್ ದ ಒನ್ ಪಾತ್ ಫಾರ್ ದಿಸ್ ಫಿನಿಶಿಂಗ್ ಲೈನ್. So this path need more time because the energy required to pass this or bypass this, the whole this mountain or betta or gudda anta ನಾವು ಕರೀತೀವಿ, that is more. So ಅದನ್ನೇ ಶಾರ್ಟ್ಕಟ್ ಏನಾದ್ರೂ ಈ ರೀತಿ ಮಾಡಿದ್ರೆ, ಶಾರ್ಟ್ಕಟ್ ಕೆಟಾಲಿಸ್ಟ್ ರೂಟ್ ಅಂತಂದ್ರೆ ಶಾರ್ಟ್ಕಟ್ ನೋಡಿ, ಶಾರ್ಟ್ಕಟ್ ವಿಲ್ ಬಿ ಲೈಕ್ ದಿಸ್, ರೈಟ್? ಸೊ ಇಲ್ಲಿಂದ ಹೋಗ್ಬಿಡೋದು ಈ ರೀತಿಯಾಗಿ. ಈ ಶಾರ್ಟ್ಕಟ್ ಅಲ್ಲಿ ಸ್ಟಾರ್ಟಿಂಗ್ ಟು ಫಿನಿಶಿಂಗ್ ಲೈನ್ ಹೋದ್ರಿ ಅಂದ್ರೆ, ಸೊ ಇಟ್ ಇಸ್ ಜಸ್ಟ್ ಲೈಕ್ ಅ ಕೆಟಾಲಿಸ್ಟ್. ಕೆಟಾಲಿಸ್ಟ್ ಏನ್ ಮಾಡ್ತದೆ ಅಂದ್ರೆ ಇದನ್ನೇ ಮಾಡ್ತದೆ. ಯಾವುದೇ ಒಂದು ರಿಯಾಕ್ಟೆಂಟ್ ಅನ್ನ ಇಟ್ ಈಸ್ ಗೋಯಿಂಗ್ ಟು ಟೇಕ್ ದಟ್ ರಿಯಾಕ್ಟೆಂಟ್ ಟು ದ ಪ್ರೊಡಕ್ಟ್ ಸೈಡ್ ಬೈ ಯೂಸಿಂಗ್ ದ ಡಿಫರೆಂಟ್ ಪಾತ್, ಅಂದ್ರೆ ಬೇರೆದೇ ಒಂದು ದಾರಿಯ ಮೂಲಕ ತಗೊಂಡು ಹೋಗ್ತದೆ. ಅದಕ್ಕಾಗಿ ಗೊತ್ತಿರಲಿ, ಸ್ಟಾರ್ಟಿಂಗ್ ಮತ್ತೆ ಎಂಡ್ ಪಾಯಿಂಟ್ ಏನೂ ಡಿಫರೆನ್ಸ್ ಆಗೋದಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಇನ್ ಬಿಟ್ವೀನ್ ನಾವು ಈ ರೀತಿ ಹತ್ಕೊಂಡು ಹೋಗ್ತೀವೋ ಅಥವಾ ಈ ರೀತಿ ಒಳಗೊಂದು ಸುರಂಗ ಮಾರ್ಗವನ್ನ ಮಾಡ್ಕೊಂಡು ಹೋಗ್ತೀವೋ ಅನ್ನೋದು ಎರಡು ಚಾಯ್ಸ್ ಅದರಲ್ಲಿ. ಸೊ ಶಾರ್ಟ್ಕಟ್ ಕೆಟಾಲಿಸ್ಟ್ ಏನ್ ಮಾಡ್ತದೆ ಅಂತಂದ್ರೆ ಈ ರೀತಿ ಒಂದು ಕೆನಲ್ ಅನ್ನ ಮಾಡಿಕೊಂಡು ಪಾಸ್ ಆಗ್ತದೆ. ಸೊ ಲೈಕ್ ದಿಸ್, ಇದೊಂದು ಇಮ್ಯಾಜಿನೇಷನ್ ಅಷ್ಟೇ. ಸೊ ಇದು ಈ ಪಾತ್ ಬರೀಬೇಕು. ಸೊ ದಿಸ್ ಯು ಹ್ಯಾವ್ ಟು ರೈಟ್. ಸೊ ಕೆಟಾಲಿಸ್ಟ್ ಪ್ರೊವೈಡ್ಸ್ ಅನ್ ಅಲ್ಟರ್ನೇಟ್ ಪಾತ್ವೇ ಫಾರ್ ಲೋವರ್ ಆಕ್ಟಿವೇಶನ್ ಎನರ್ಜಿ ಅಂತ ಬರೀಬೇಕು. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಇಫೆಕ್ಟ್ ಆಫ್ ಕೆಟಾಲಿಸ್ಟ್ ಆನ್ ದ ರೇಟ್ ಆಫ್ ರಿಯಾಕ್ಷನ್. ರಿಮೆಂಬರ್ ದಟ್. ಸೊ ದಿಸ್ ಇಸ್ ಅಬೌಟ್ ಇಫೆಕ್ಟ್ ಆಫ್ ದ ಕೆಟಾಲಿಸ್ಟ್. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಇಸ್ ಕೆಟಾಲಿಸ್ಟ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ಬೈ ಡಿಕ್ರೀಸಸ್ ದ ಆಕ್ಟಿವೇಶನ್ ಎನರ್ಜಿ ಅಂತ ನಾವು ಒಂದು ಲೈನ್ ಬರೀತೀರಿ, ಇದಕ್ಕೆ 1 ಮಾರ್ಕ್ ಇರ್ತದೆ. ಈ ಗ್ರಾಫ್ ಏನ್ ಡ್ರಾ ಮಾಡ್ತಿರಲ್ಲ, ಈ ಮನುಷ್ಯ ಗುಡ್ಡ ಹತ್ತದನ್ನ ಡ್ರಾ ಮಾಡೋ ಹಂಗಿಲ್ಲ, ಮತ್ತೆ 0 ಮಾರ್ಕ್ಸ್ ಕೊಡ್ತಾರೆ. ಇಲ್ಲೇನು ಇದ್ರ ಹಿಂದ್ಗಡೆ ಗ್ರಾಫ್ ಇದೆಯಲ್ಲ ಅವಾಗ ತೋರಿಸಿದ್ದು, ಆ ದಟ್ ಗ್ರಾಫ್ 1 ಮಾರ್ಕ್ ದೇ ವಿಲ್ ಗಿವ್. ರಿಮೆಂಬರ್ ದಟ್. ಸೊ ಲೋವರ್ಸ್ ದ ಆಕ್ಟಿವೇಶನ್ ಎನರ್ಜಿ, ಫಾಸ್ಟರ್ ದ ರಿಯಾಕ್ಷನ್. ಎಸ್, ಈಗ ಅರೇನಿಯಸ್ ಇಕ್ವೇಶನ್ ಯೂಸ್ ಮಾಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ k is equal to e to the power minus a by rt ನೋಡಿದ್ವಿ. ಇನ್ ಪ್ರೆಸೆನ್ಸ್ ಆಫ್ ಕೆಟಾಲಿಸ್ಟ್ ಏನಾಗ್ತದೆ, EA ವಿಲ್ ಡಿಕ್ರೀಸ್ ಹೌದಾ. EA ಡಿಕ್ರೀಸ್ ಆದ್ರೆ EA by RT ಏನಿದೆ ಅದು ಕೂಡ ಡಿಕ್ರೀಸ್ ಆಗ್ತದೆ. EA by RT ಡಿಕ್ರೀಸ್ ಆದ್ರೆ ಮೈನಸ್ EA by RT ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ ಹೌದಾ. ಸೊ EA by RT ಡಿಕ್ರೀಸಸ್, ಸೊ ಮೈನಸ್ EA by RT ಇನ್ಕ್ರೀಸಸ್. ಮೈನಸ್ EA by RT ಇನ್ಕ್ರೀಸಸ್ ಮೀನ್ಸ್ K ವ್ಯಾಲ್ಯೂ ಇನ್ಕ್ರೀಸಸ್. ಏನು ಇನ್ಕ್ರೀಸ್ ಆಗ್ತದೆ, ಡೆಫಿನೆಟ್ಲಿ K ವ್ಯಾಲ್ಯೂ ಇನ್ಕ್ರೀಸಸ್. ಸೊ ಫೈನಲಿ rate is going to increase. So this is the explanation of effect of catalyst by using Arrhenius equation. ಇದನ್ನೇನು ಸಪರೇಟ್ ಆಗಿ ಏನಿಲ್ಲ, ಅವಾಗಲೇ ನಾವು ಹೇಳಿದ್ವಿ. So as activation energy decreases, temperature increases, so K value increases. Remember, that is rate increases ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೊಳ್ಳಿ. ಕೆಟಾಲಿಸ್ಟ್ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಕೆಟಾಲಿಸ್ಟ್ ವಿಲ್ ಚೇಂಜ್, ಯಾಕಂದ್ರೆ ಇದನ್ನು CET ಕೇಳಿದ್ರು, ವಿಲ್ ಚೇಂಜ್ ಆಕ್ಟಿವೇಶನ್ ಎನರ್ಜಿ and rate is going to increase ಹೌದಾ. But important point to be remembered is catalyst does not change ಏನಂತಂದ್ರೆ, first important point is that enthalpy of the reaction is not changed. Enthalpy of the reaction ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇದು ರಿಯಾಕ್ಟೆಂಟ್ ಎನರ್ಜಿ, ಇದು ಪ್ರಾಡಕ್ಟ್ ಎನರ್ಜಿ. ಈ ಡಿಫರೆನ್ಸ್ ಏನಿದೆಯಲ್ಲ ಇದನ್ನ ನಾವು ಡೆಲ್ಟಾ H ಅಂತ ಕರಿತೀವಿ. ಇದು ಇಲ್ಲಿಂದ ಹಿಂಗ್ ಬಂದ್ರು ಒಂದೇ ವಿದೌಟ್ ಕೆಟಾಲಿಸ್ಟ್, ವಿತ್ ಕೆಟಾಲಿಸ್ಟ್ ಹಿಂಗ್ ಬಂದ್ರು ಇದರ ವ್ಯಾಲ್ಯೂ ಮತ್ತೆ ಇದರ ವ್ಯಾಲ್ಯೂ ಅಂದ್ರೆ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಪಾಯಿಂಟ್ಸ್ ಆರ್ ನಾಟ್ ಗೋಯಿಂಗ್ ಟು ಚೇಂಜ್.
Reactant and products are not going to change. So because of that reason, remember, delta H remains same, enthalpy of the reaction remains same. ಎರಡನೇದು. So remember, this will not change equilibrium constant. Remember, equilibrium constant will not be changed. Equilibrium constant ಅಂತಂದ್ರೆ that is given as Kc is equal to, okay, so rate constant of the forward reaction divided by rate constant of backward reaction. So rate constant of the forward ಅಂತಂದ್ರೆ, so that will explains about the speed of the reaction forward, and Kb backward it will indicate. ಈಗ ಏನಾಗ್ತದೆ ಒಂದು ಕೆಟಾಲಿಸ್ಟ್ ಯೂಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ ರಿಯಾಕ್ಷನ್ A to B ಇದೆ, ರಿವರ್ಸಿಬಲ್. A to B is Kf, B to A is Kb ಅಂತ ಇಟ್ಕೊಳ್ಳಿ. The rate of the A to B, whatever the number of times the catalyst increase, for example 2 times ಅಂತ ಇಟ್ಕೊಳ್ಳಿ, B to A also increases by 2 times. ಗೊತ್ತಿರಲಿ, ಯಾಕಂದ್ರೆ at equilibrium, so the speed of the ಅಂದ್ರೆ rate of the forward reaction is equal to rate of the backward reaction. 4 times forward increase ಆದ್ರೆ 4 times backward increase ಆಗ್ತದೆ. ಆದ್ದರಿಂದ so ಈ ರೇಷಿಯೋ ಏನಿದೆ that is not going to change. Hence remember, equilibrium constant is not going to change by catalyst. ಮೂರನೇದು delta G ಅಂದ್ರೆ free energy change. Free energy change of the reaction is not going to change. ಅಂದ್ರೆ ಕೆಟಾಲಿಸ್ಟ್ ನಾವು ಆಡ್ ಮಾಡಿದ್ವಿ ಅಂತಂದ್ರೆ ಡೆಲ್ಟಾ ಜಿನು ಚೇಂಜ್ ಆಗೋದಿಲ್ಲ. ಆಲ್ವೇಸ್ ರಿಮೆಂಬರ್, ಈ ಡೆಲ್ಟಾ ಜಿ, ಕೆಸಿ ಇವೆಲ್ಲ ರಿಲೇಟ್ ಆಗಿದ್ದು, ಹೌದಾ? ಎಂಥಾಲ್ಪಿ ಇವೆಲ್ಲ ರಿಲೇಟ್ ಆಗಿದ್ದು. ಎಂಥಾಲ್ಪಿನೇ ಚೇಂಜ್ ಆಗೋದಿಲ್ಲ ಅಂದಮೇಲೆ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಜಿ, ಗಿಬ್ಸ್ ಇಕ್ವೇಶನ್ ಅಂತ ಕರಿತೀವಿ. ಯಾವಾಗ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್, ಸೊ ಡೆಲ್ಟಾ ಜಿ ವಿಲ್ ರಿಮೇನ್ಸ್ ಸೇಮ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಕೆಟಾಲಿಸ್ಟ್ ಏನ್ ಚೇಂಜ್ ಮಾಡ್ತೀವಿ, ಅದು ಎಂಟ್ರೋಪಿ ಅಂತೂ ಚೇಂಜ್ ಮಾಡೋದೇ ಇಲ್ಲ. ಯಾಕಂದ್ರೆ ಎಂಟ್ರೋಪಿ ಚೇಂಜ್ ಮಾಡೋದಂದ್ರೆ ಏನು, ರಿಯಾಕ್ಟೆಂಟ್ ಮತ್ತು ಪ್ರೊಡಕ್ಟಿನ ಫಿಸಿಕಲ್ ಸ್ಟೇಟ್ಸ್ ಏನಿದೆ ಅದನ್ನು ಚೇಂಜ್ ಮಾಡೋದಿಲ್ಲ. ಕೆಟಾಲಿಸ್ಟ್ ವಿಲ್ ನೆವರ್ ಅಫೆಕ್ಟ್ ದ ಟೆಂಪರೇಚರ್ ಆಲ್ಸೋ, ಟೆಂಪರೇಚರ್ಗೂ ಕೆಟಾಲಿಸ್ಟ್ಗೂ ಸಂಬಂಧ ಇಲ್ಲ. ಸೊ ಅದಕ್ಕೆ ಓವರ್ ಆಲ್ ಡೆಲ್ಟಾ ಜಿ ಈಸ್ ಆಲ್ಸೋ ನಾಟ್ ಗೋಯಿಂಗ್ ಟು ಚೇಂಜ್. ಅಂದ್ರೆ ಇದ್ರೊಳಗೆ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಕೆಟಾಲಿಸ್ಟ್ ಡಸ್ ನಾಟ್ ಚೇಂಜ್ ಅಂತ ಬಂದಾಗ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಡೆಲ್ಟಾ ಜಿ, ಇದು 3 ಸ್ಟೇಟ್ಮೆಂಟ್ ಇದೆ. ಎಲ್ಲಿ ನಮ್ಮ ನೋಟ್ಸ್ ದಿಸ್ ನಿಮ್ಮ ಒಂದು NCERT ಯಲ್ಲಿ ಇದರ ಒಂದು ಸ್ಟೇಟ್ಮೆಂಟ್ ಇದೆ. ಅದಕ್ಕಾಗಿ ಹೇಳಿದ್ದು 1 ಮಾರ್ಕ್ ಬೋರ್ಡ್ ಎಕ್ಸಾಮಿಗೂ ಕೂಡ ಕೇಳಬಹುದು ಇದನ್ನ. 1 ಮಾರ್ಕ್ ಬೋರ್ಡ್ ಎಕ್ಸಾಮಿಗೂ ಕೂಡ ಇದನ್ನ ಕೇಳಬಹುದು. ಸೊ ರಿಮೆಂಬರ್ ದಟ್ ದಿಸ್ ಈಸ್ ಎಕ್ಸ್ಪ್ಲನೇಷನ್ ಆಫ್ ದ ಇಫೆಕ್ಟ್ ಆಫ್ ಕೆಟಾಲಿಸ್ಟ್. ಕೆಟಾಲಿಸ್ಟ್ ಚೇಂಜ್ ಆಕ್ಟಿವೇಶನ್ ಎನರ್ಜಿ ಒಂದೇ ಚೇಂಜ್ ಆಗೋದು, ಅದು ಬಿಟ್ರೆ ಯಾವುದು ಉಳಿದಿದ್ದು ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ವಿಲ್ ಮೂವ್ ಟು collision theory. Collision theory, remember, collision theory is the main important theory because of that product is going to form. ಈಗ ಒಂದು ರಿಯಾಕ್ಷನ್ ಆಗಬೇಕು ಅಂದ್ರೆ ಏನೇನು ರಿಕ್ವೈರ್ಮೆಂಟ್ ಬೇಕು? ರಿಕ್ವೈರ್ಮೆಂಟ್ ಏನಂದ್ರೆ ಮಾಲಿಕ್ಯೂಲ್ ಶುಡ್ ಕೊಲೈಡ್ ವಿತ್ ಈಚ್ ಅದರ್, ಕೊಲಿಷನ್ ಇರಲೇಬೇಕು. ಅಂಡ್ ದಟ್ ಕೊಲಿಷನ್ ಶುಡ್ ಬಿ ವಿತ್ ಸಫಿಶಿಯಂಟ್ ಎನರ್ಜಿ ಇರಬೇಕು. ಓಕೆ, ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್, ಈಗ ರಿಯಾಕ್ಷನ್ ಅಂದ್ರೆ ನೀವು ಒಂದು ಮಾರ್ಕ್ಸ್, ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬೇಕು ಅಂತಂದ್ರೆ 2 ಫ್ಯಾಕ್ಟರ್ ಬೇಕು. ಒಂದು, ಯು ಹ್ಯಾವ್ ಟು ರೀಡ್ ಅಂದ್ರೆ ಕೊಲಿಷನ್ ಇಲ್ಲಿ ಅಂದ್ರೆ ನೀವು ಸಿಲೆಬಸ್ ಜೊತೆ ಕೊಲೈಡ್ ಆಗ್ಬೇಕು. ಆ ಸಿಲೆಬಸ್ ಜೊತೆ ವಾಟ್ ಯು ಕ್ಯಾನ್ ಕಾಲ್ ದಟ್ ರಿಲೇಶನ್ಶಿಪ್ ಯು ಶುಡ್ ಹ್ಯಾವ್. ಯು ಹ್ಯಾವ್ ಟು ಫೈಟ್ ವಿತ್ ದ ಸಿಲೆಬಸ್, ಅಂದ್ರೆ ಆ ಸಿಲೆಬಸ್ ಜೊತೆ ಅವಾಗ ಕೊಲಿಷನ್ ಆಗ್ತಾನೆ ಇರಬೇಕು. ಎರಡನೇದು, ಇಂಟ್ರೆಸ್ಟ್ ಇರಬೇಕು. ಈಗ ನಿಮ್ಮ ಹತ್ರ ಓದ್ತೀರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕೊಲಿಷನ್ ಆಗ್ತದ, ಎನರ್ಜಿ ಸಫಿಶಿಯಂಟ್ ಆಗಿಲ್ಲ ಅಂತಂದ್ರೆ ಸೊ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಪ್ರಾಡಕ್ಟ್. ಅದೇ ರೀತಿ ಮಾರ್ಕ್ಸ್ ಚಲೋ ಬೇಕಂದ್ರೆ ಓದ್ಬೇಕಾದ್ರೆ ಇಂಟ್ರೆಸ್ಟ್ ಇರಬೇಕು. ಸೊ ಅದ ಇಲ್ಲಿ ತಗೋತೀವಿ. ಈಗ ಹಾಗಂತೇಳಿ ಬರೀ ಓದೋದಂತಂದ್ರೆ, ಈಗ ನಾನು 4 ತಾಸು ಓದಿದ್ದೀನಿ, 5 ತಾಸು ಓದಿದ್ರೆ ಮಾರ್ಕ್ಸ್ ಬೀಳೋದಿಲ್ಲ. ಆ 4 ರಿಂದ 5 ತಾಸು ನೀವು ಎಷ್ಟು ಇಫೆಕ್ಟಿವ್ ಆಗಿ ಓದಿರಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲೂ ಹಾಗೇನೆ, ಯಾವುದೋ ಒಂದು ಮಾಲಿಕ್ಯೂಲ್ ಕೊಲೈಡ್ ಆಗಿ ಪ್ರೊಡಕ್ಟ್ ಆಗ್ತಾ ಇದೆ ಅಂತಂದ್ರೆ ದಟ್ ಕೊಲಿಷನ್ ಶುಡ್ ಬಿ ಇಫೆಕ್ಟಿವ್ ಕೊಲಿಷನ್. ಕೊಲಿಷನ್ ಶುಡ್ ಬಿ ಇಫೆಕ್ಟಿವ್ ಆಗಬೇಕು ಅಂತಂದ್ರೆ ಓರಿಯಂಟೇಷನ್ ಇಸ್ ಬಹಳ ಇಂಪಾರ್ಟೆಂಟ್. ಓರಿಯಂಟೇಷನ್, ಡೈರೆಕ್ಷನ್ ಆಫ್ ದ ರಿಯಾಕ್ಟೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಹೇಗೆ ಓದಬೇಕಾದ್ರೂ ಕೂಡ ಒಂದು ಡೈರೆಕ್ಷನ್ ಇಂಪಾರ್ಟೆಂಟ್ ಆಗ್ತದೆ, ಅದೇ ರೀತಿ ದ ರಿಯಾಕ್ಷನ್ ಒಂದು ಆಗ್ಬೇಕಂತಂದ್ರೂ ಕೂಡ ಕೊಲಿಷನ್ ಅಲ್ಲಿ ಪ್ರಾಪರ್ ಓರಿಯಂಟೇಷನ್ ಇರೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕೊಲಿಷನ್ ಥಿಯರಿ. Now,
Collision theory is given by Max Trotz and William Lewis. Remember. So based on the kinetic theory of gases, if you remember kinetic theory of gases, last states of matter, assumptions of collision theories, remember molecules are considered as hard sphere. See, ಇದೊಂದು assumption, hard sphere ಇರಲೇಬೇಕು, ಐತೋ ಇಲ್ಲೋ ಗೊತ್ತಿಲ್ಲ. ಆದರೆ our assumption is that hard sphere. Because of that, the collision will occur, reaction will occur easily. ಯಾಕಂದ್ರೆ ಹಾರ್ಡ್ ಸ್ಪಿಯರ್ಸ್ ಅಂತ ತಗೊಂಡಾಗ ಕೊಲಿಷನ್ ಅನ್ನು ನಾವು ಇಫೆಕ್ಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು. ರಿಯಾಕ್ಷನ್ ಆಕರ್ಸ್ ವೆನ್ ಮಾಲಿಕ್ಯೂಲ್ಸ್ ಕೊಲೈಡ್. ದೆನ್ ಕೊಲಿಷನ್ ಫ್ರೀಕ್ವೆನ್ಸಿ. ಕೊಲಿಷನ್ ಫ್ರೀಕ್ವೆನ್ಸಿ ಅಂದ್ರೆ ದ ನಂಬರ್ ಆಫ್ ಕೊಲಿಷನ್ ದಟ್ ಟೇಕ್ ಪ್ಲೇಸ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್. ವೆರಿ ಇಂಪಾರ್ಟೆಂಟ್. ಇದನ್ನ 1 ಮಾರ್ಕ್ಸ್ ಗೆ ಆಲ್ರೆಡಿ ಕೇಳಿದ್ದಿದೆ. The number of collision that take place per second per unit volume of the reaction mixture is called as collision frequency. Remember, collision frequency is the number of collision that takes place per second per unit volume of the reaction mixture. Okay, so that collision frequency Z. Remember, now ಈಗ Arrhenius equation ನಮ್ಮ ಹತ್ರ ಇದೆ. So Arrhenius equation ಏನಿದೆ? K is equal to A into e to the power minus A by RT. ಈ ಇಡೀ ಅರೇನಿಯಸ್ ಇಕ್ವೇಶನ್ ದೊಳಗೆ ಎಲ್ಲೂ ಕೂಡ ನಾವು ಕೊಲಿಷನ್ ಅನ್ನ ಇಲ್ಲಿ ಇಂಡಿಕೇಟ್ ಮಾಡೋದಿಲ್ಲ. ಸೊ ಈಗ ಏನಾಗ್ತದ, ಕೊಲಿಷನ್ ಫ್ರೀಕ್ವೆನ್ಸಿ ಇಂಪಾರ್ಟೆಂಟ್ ಆಗ್ತದ ರಿಯಾಕ್ಷನ್ ಆಗ್ಬೇಕು ಅಂದ್ರೆ, ವಿಚ್ ಮೀನ್ಸ್ ದ ನಂಬರ್ ಆಫ್ ಕೊಲಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್. ಹೆನ್ಸ್ ವಾಟ್ ವಿಲ್ ಡೂ ಇಸ್ ವಿಲ್ ರಿಪ್ಲೇಸ್ ದಿಸ್ ಎ ವಿತ್ ಕೊಲಿಷನ್ ಫ್ರೀಕ್ವೆನ್ಸಿ. ಸೊ ಅದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಜನರಲಿ ಬೈಮಾಲಿಕ್ಯುಲರ್ ಗೇಷಿಯಸ್ ರಿಯಾಕ್ಷನ್ ಕನ್ಸಿಡರ್ ಮಾಡಿದಾಗ ಕೊಲಿಷನ್ ವಿಲ್ ಬಿ 10 to the power 25 to 10 to the power 28 ಆರ್ಡರ್ ಅಂತ ಹೇಳಿ. ಅಂದ್ರೆ collision frequency ಅಂದ್ರೆ these are the collisions per second per unit volume ಆಗುವಂತದ್ದು. Now if all the collisions are effective, the reaction must be very very fast. ಹೌದಾ? ಅದು ಇಷ್ಟೊಂದು collision ಆಗ್ತದ ಅಂತಂದ್ರೆ ಎಲ್ಲದು ಇಫೆಕ್ಟಿವ್ ಆಗಿದ್ದಿದ್ರೆ reactions must be very fast. ಹಂಗಾಗೋದಿಲ್ಲ ಆದ್ರೆ ಆಕ್ಚುಲಿ. ಹೌದಾ? ಆಕ್ಚುಲಿ most of the chemical reactions take much longer than expected time. ಯಾಕೆ ಹಂಗಾಯ್ತು ಅಂತ ನೋಡಿದಾಗ ಎಲ್ಲಾ collisions ಇಫೆಕ್ಟಿವ್ ಆಗೋದಿಲ್ಲ ಅಂತ ಆಯ್ತು. ಅಂದ್ರೆ ಪ್ರತಿಯೊಂದು ಕೊಲಿಷನ್ ಇಫೆಕ್ಟಿವ್ ಅಂದ್ರೆ ಹಂಗ ನೋಡಿ, ನೀವು ಓದೋರ್ದೆಲ್ಲ ಮಾರ್ಕ್ಸ್ ಚಲೋನ ಬರ್ಬೇಕಿತ್ತು ಅಂದಿದ್ರೆ ಹಿಂಗಿರ್ತಿರ್ಲಾಗಿತ್ತು ಪರಿಸ್ಥಿತಿ. ಹೌದಾ? ಆದ್ರೆ ಹಂಗ ಆಗೋದಿಲ್ಲ. ನೀವು ಎಷ್ಟೇ ಓದಿದ್ರು ಅದರಿಂದ ನೀವು ಎಷ್ಟು ಗ್ರಾಸ್ ಮಾಡ್ಕೋತೀರಿ, ಅದರಿಂದ ಎಷ್ಟು ನೀವು ತಲೆಯಾಗಿ ಇಟ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗ್ತೀರಿ, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓದಿರೋ ಟೈಮ್ ಇಂಪಾರ್ಟೆಂಟ್ ಆಗುದಿಲ್ಲ. ನಾನು 2 ತಾಸು ಕುತ್ಕೊಂಡು ಓದಿದೆ ಅಂದ್ರೆ ಮತ್ತೊಬ್ಬನು 10 ನಿಮಿಷ ಕುತ್ಕೊಂಡು ಓದ್ಬೋದು, ನೀವು 2 ತಾಸದಾಗ ಕುತ್ಕೊಂಡಿದ್ದನ. ದಟ್ ಈಸ್ ಕೊಲಿಷನ್ ಅಂದ್ರೆ ಬರೀ ಟೈಮ್ ಅಲ್ಲ. Collision is effective ಇರಬೇಕು, collision effective ಇರಬೇಕು, then only reaction will be fast. So all the collisions of a reactant which is at a given temperature is not effective ಅನ್ನೋದು ಗೊತ್ತಾಯ್ತು. ಪ್ರಾಕ್ಟಿಕಲಿ ನಮ್ಗೆ ಗೊತ್ತಾಗಿದ್ದು which is not effective. ನಾಟ್ ಇಫೆಕ್ಟಿವ್ ಅಂತ ಅಂದ್ರೆ ಇಫೆಕ್ಟಿವ್ ಆಗ್ಬೇಕಂದ್ರೆ ಏನಾಗ್ಬೇಕು ಹಂಗಾದ್ರೆ? ಸೊ ಇಫೆಕ್ಟಿವ್ collision ಅಂತಂದ್ರೆ the collision which actually produce the products and therefore results in the chemical reaction. ಇಫೆಕ್ಟಿವ್ ಕೊಲಿಷನ್ ಅಂದ್ರೆ ಆಕ್ಚುಲಿ ಅದು ಕೊಲೈಡ್ ಆಗಿ ಪ್ರಾಡಕ್ಟ್ ಆಗುವಂತದ್ದು. ಸೊ ಎಲ್ಲಾ ಕೊಲಿಷನ್ ಪ್ರಾಡಕ್ಟ್ ಬರೋದಿಲ್ಲ, ಬಟ್ ಕೊಲಿಷನ್ ಅಂತೂ ಆಗ್ಲೇಬೇಕು. ಆ ನಂಬರ್ ಆಫ್ ಕೊಲಿಷನ್ ನಾವು ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಕರೆದ್ವಿ. ಈ ಇಫೆಕ್ಟಿವ್ ಕೊಲಿಷನ್ ಗೆ ಕಂಡೀಷನ್ ಏನು ಅಂತ ನೋಡಿದಾಗ, ಫಸ್ಟ್ ಒನ್ ಈಸ್ ಕೊಲಿಷನ್ ಬಿಟ್ವೀನ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇರಲೇಬೇಕು ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಅಂದಾಗ, ರೈಟ್? ಸೊ ಎನರ್ಜಿ ರಿಕ್ವೈರ್ಮೆಂಟ್ ಮಾಡಿ, ಆಕ್ಟಿವೇಶನ್ ಎನರ್ಜಿ ಇರಲೇಬೇಕು. ಹೌದಾ? ಆಕ್ಟಿವೇಶನ್ ಎನರ್ಜಿ ಇರಲೇಬೇಕು. ಸಿ, ಈ ಆಕ್ಟಿವೇಶನ್ ಎನರ್ಜಿ ಇಷ್ಟು ಎನರ್ಜಿ ಇರಲೇಬೇಕು ಇಲ್ಲಿ. ದಿಸ್ ಎನರ್ಜಿ ರಿಕ್ವೈರ್ ಟು ಫಾರ್ಮ್ ಅ ಪ್ರಾಡಕ್ಟ್. ಸೊ ಮಾಲಿಕ್ಯೂಲ್ ಶುಡ್ ಹ್ಯಾವ್ ಎನರ್ಜಿ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ ಆಕ್ಟಿವೇಶನ್ ಎನರ್ಜಿ ಶುಡ್ ಬಿ ದೇರ್. ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಈಸಿಲಿ. ಅಂದ್ರೆ ಈ ಮನುಷ್ಯನಲ್ಲಿ ಇರುವಂತಹ ಎನರ್ಜಿ ಏನಿದೆ, ಇದು ಇವನ ಎನರ್ಜಿ ಈ ಆಕ್ಟಿವೇಶನ್ ಎನರ್ಜಿ ಐದರ್ ಈಕ್ವಲ್ ಇರಬೇಕು, ಇಲ್ಲ ಅಂದ್ರೆ ಗ್ರೇಟರ್ ದ್ಯಾನ್ ಇರಬೇಕು. ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್. ಸೊ ಓರಿಯಂಟೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓರಿಯಂಟೇಶನ್ ಏನು ಬೇಕು ಅಂತಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. AB plus A2B give rise to AB2 plus A2 ಬರ್ತದ ಅಂತ ಇಟ್ಕೊಳ್ಳೋಣಂತೆ. ನೋಡಿ, ಇದು A2B, ಹೌದಾ? A2B, ಇದು AB. ಈಗ ರಿಯಾಕ್ಟ್ ಆಗ್ತದ. ನನಗೆ AB2 plus A2 ಬೇಕು. ರಿಯಾಕ್ಟ್ ಹೆಂಗ್ ಆಗ್ತದ ಅಂತಂದ್ರೆ ಕರೆಕ್ಟ್ ಆಗಿ ನೋಡ್ತಾ ಹೋಗಿ. ಈ ರೀತಿ ರಿಯಾಕ್ಷನ್ ಆಯ್ತು ಅಂದ್ರೆ ಕೊಲಿಷನ್ ಆಯ್ತು. ಈ ಕೊಲಿಷನ್ ಆದ್ಮೇಲೆ ಪ್ರೊಡಕ್ಟ್ ಯಾವ ರೀತಿ ಆಯ್ತು ನೋಡಿ. ಹೌದಾ? ಪ್ರೊಡಕ್ಟ್ ಏನಾದ್ರು ಚೇಂಜ್ ಆಯ್ತಾ ಅಂತ ನೋಡಿದಾಗ ರಿಯಾಕ್ಟೆಂಟ್ ಅಂಡ್ ಪ್ರೊಡಕ್ಟ್ಸ್ ಆರ್ ಬೋತ್ ಆರ್ ಸೇಮ್, ರೈಟ್? ಸೊ ರಿಯಾಕ್ಟೆಂಟ್ ಅಂಡ್ ಪ್ರೊಡಕ್ಟ್ ಬೋತ್ ಆರ್ ಸೇಮ್. ಯಾಕಂದ್ರೆ ಈ ರೀತಿ ಕೊಲಿಷನ್ ಪ್ರೊಡಕ್ಟ್ ಅನ್ನ ಫಾರ್ಮ್ ಮಾಡೋದಿಲ್ಲ. ಇದು ಓರಿಯಂಟೇಶನ್ ಅಥವಾ ಡೈರೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂತ ಅರ್ಥ. ನೋಡಿ, ಇನ್ಎಫೆಕ್ಟಿವ್ ಕೊಲಿಷನ್ ಅಂತ ತಗೊಂಡ್ವಿ ಇದನ್ನ ನಾವು. ಹೌದಾ? ಸೊ ಈಗ ಇದೇ ಒಂದು ಈ ರೀತಿ ರಿಯಾಕ್ಷನ್ ಇದ್ರೆ ನೋಡಿ, ಈ ರೀತಿ ರಿಯಾಕ್ಷನ್ ಇದ್ರೆ
ನೋಡಿ ಈ ರೀತಿ ಕೊಲೈಡ್ ಆಗ್ತದೆ. ಕೊಲೈಡ್ ಆದಾಗ ಆ ಎ ಬಿ ಬಾಂಡ್ ಬ್ರೇಕ್ ಆಗ್ತದೆ, ಫಾರ್ಮಿಂಗ್ A2 ಪ್ಲಸ್ A2 AB2. ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಲೈಕ್ ದಿಸ್. ನೋಡಿ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಾಯ್ತು, ಇದರ ಡೈರೆಕ್ಷನ್ ನಾವು ಹಿಂದೆ ಇಲ್ಲಿ ಬಿ ಇಟ್ಟು ಇಲ್ಲಿ ಎ ಇಟ್ಕೊಂಡಿದ್ವಿ. ಈಗ ಹಿಂದೆ ಎ ಹಾಕಿ ಮುಂದೆ ಬಿ ಅಂತ ಇಟ್ಕೊಂಡಾಗ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಈಸಿಲಿ. ಸೊ ಇದನ್ನ ನಾವು ಓರಿಯಂಟೇಶನ್ ಆಫ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಅಂತ ಕರೆದ್ವಿ. ಸೊ ಇಫೆಕ್ಟಿವ್ ಕೊಲ್ಯೂಷನ್ ಆಗಬೇಕು ಅಂತಂದ್ರೆ ರಿಮೆಂಬರ್, ಸೊ ಝಡ್ ಎ ಬಿ ಅನ್ನ ನಾವು ಅರೇನಿಯಸ್ ಇಕ್ವೇಶನ್ ದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾಯ್ತು. ಸೊ ಅರೇನಿಯಸ್ ಇಕ್ವೇಶನ್ ದಲ್ಲಿ ಎ ತೆಗೆದುಬಿಟ್ಟು ಝಡ್ ಎ ಬಿ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. Because we came to know that collision is very important, collision frequency is very important for the product formation. So next, ZAB ಅಷ್ಟೇ ಸಾಕಾಗ್ಲಿಲ್ಲ, ನಾವು ಓರಿಯಂಟೇಶನ್ ಬೇಕಾಯ್ತು ಅಂತ ಹೇಳಿದ್ವಿ ಹೌದಾ. ಅದಕ್ಕಾಗಿ ಇದನ್ನ ಓರಿಯಂಟೇಶನ್ ಫ್ಯಾಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವಿಲ್ಲಿ. ಸೊ ZAB is nothing but collision frequency of reactant A and B. ಅದನ್ನ ಆಲ್ರೆಡಿ ನಾವು ಹೇಳಿದ್ವಿ ವಾಟ್ ಇಸ್ collision frequency ಅಂತ ಹೇಳಿ. E to the power minus A by RT also I have told you. So this is the fraction of molecule with energy equal to or greater than activation energy ಅಂತ ತಗೋತೀವಿ. Right? So generally this ZAB ಏನಿದೆ, it is accurate for the reaction involving atoms or simple molecules. Definitely accurate ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. So shows significant variations for reactions involving complex molecule. ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇದ್ದಾಗ ಸ್ವಲ್ಪ ಚೇಂಜ್ ಆಗ್ತದೆ, ಯಾಕಂದ್ರೆ ಈಗ ಕೊಲಿಷನ್ ಆಗ್ಬೇಕಂದ್ರೂ ಕೂಡ ಮೋರ್ ದನ್ 3 ಮಾಲಿಕ್ಯೂಲ್ ಕೊಲಿಷನ್ ಇಸ್ ನಾಟ್ ಇಫೆಕ್ಟಿವ್ ಅಂತ ಹೇಳಿದ್ವಿ ನಾವು ಮಾಲಿಕ್ಯುಲಾರಿಟಿ ಒಳಗೆ. ಸೊ ಅದನ್ನ ಇಲ್ಲಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಈಗ ಇಫೆಕ್ಟಿವ್ ಕೊಲಿಷನ್ ಇದು 1 ಮಾರ್ಕ್ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಕಂಡೀಷನ್ಸ್ ಫಾರ್ ಇಫೆಕ್ಟಿವ್ ಕೊಲಿಷನ್. ಒಂದೇದು ನೋಡಿ, ಕೊಲಿಷನ್ ವಿತ್ ಸಫಿಷಿಯಂಟ್ ಕೈನೆಟಿಕ್ ಎನರ್ಜಿ, ವೆರಿ ಇಂಪಾರ್ಟೆಂಟ್. ಸೊ ಎರಡನೇದು ಕೊಲಿಷನ್ ವಿತ್ ಪ್ರಾಪರ್ ಓರಿಯಂಟೇಶನ್. ಇವೆರಡು ಪಾಯಿಂಟ್ ಅನ್ನು ಬರೀಬೇಕು, ವೆರಿ ಇಂಪಾರ್ಟೆಂಟ್. ಇಫೆಕ್ಟಿವ್ ಕೊಲಿಷನ್ ನಾವು ಆಕ್ಚುಲಿ ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡಿದ್ವಿ, ಕೊಲಿಷನ್ ಥಿಯರಿ ಒಳಗೆ ಎರಡು ಇಂಪಾರ್ಟೆಂಟ್. ಒಂದು ಕೊಲಿಷನ್ ಫ್ರೀಕ್ವೆನ್ಸಿ ಇಸ್ ಇಂಪಾರ್ಟೆಂಟ್. ಎರಡನೇದಾಗಿ ಕೊಲಿಷನ್ ವಿತ್ ಪ್ರಾಪರ್ ಓರಿಯಂಟೇಶನ್ ಇಸ್ ಇಂಪಾರ್ಟೆಂಟ್. ಸೊ ಈಗ ನೋಡಿ, ಆ ZAB e to the power minus A by R ಮತ್ತೊಂದು ಫ್ಯಾಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಪಿ. ಹೌದಾ, P ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. This P is nothing but orientation. Remember, this P is nothing but orientation. So very important, P is nothing but orientation factor or steric factor. Remember, probability factor or orientation factor or steric factor. So that is P. So this is nothing but the collision theory. So collision theory takes into the consideration both activation energy and proper orientation of reactant molecules for effective collision, and hence rate of a reaction increases. Remember, so collision theory ಅಂದ್ರೆ ಇಷ್ಟು. collision theory ಒಳಗೆ ಎರಡು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನೆನಪಿಟ್ಕೋಬೇಕು ಅಂತಂದ್ರೆ, ಸೊ collision frequency definition. ಎರಡನೇದಾಗಿ conditions for collision ಅಂದ್ರೆ effective collision. Conditions for effective collision. So these are the important two factors. This is the end of this chapter, that is chemical kinetics. ಓಕೆ, ಸೊ ಮುಂದಿನ ಕ್ಲಾಸಲ್ಲಿ ಬೇರೆ ಒಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಸೊ ಕಲಿಸಿರೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಅಂದರೆ derivation of first order and zero order rate constant expression. Thank you. Have a nice day.